ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಮೈಸೂರು ದಸರಾದಲ್ಲಿ ಕಂಬಳ ನಡೆಸಬೇಕು ಅಂತ ಸರ್ಕಾರ ಹೊರಟಿದೆ. ಮತ್ತೊಂದ್ ಕಡೆ ವಿಪಕ್ಷಗಳು ಕಿಡಿಕಾರ್ತಿವೆ. ಅದರ ಜೊತೆಗೆ ಮೈಸೂರು ದಸರಾದಲ್ಲಿ ಕಂಬಳ ಬೇಡ ಅಂತ ರಾಜಮನೆತನ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಮೈಸೂರು ದಸರಾದಲ್ಲಿ ಕಂಬಳ ಕದನ ಜೋರಾಗಿದೆ. ನಾಡ ಹಬ್ಬ ದಸರಾದಲ್ಲಿ ಕಂಬಳ ಯಾಕೆ ಬೇಕು? ವಿಶ್ವವಿಖ್ಯಾತ ದಸರಾದಲ್ಲಿ ಕಂಬಳಕ್ಕೆ ರಾಜಮನೆತನ ವಿರೋಧ ವ್ಯಕ್ತಪಡಿಸಿದೆ. ಇದಕ್ಕೆ ವಿಪಕ್ಷಗಳು ಕೂಡ ಸಾಥ್ ಕೊಡ್ತಾ ಇದೆ. ಕಂಬಳಕ್ಕೆ ರಾಜಮನೆತನ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಅಂದ್ರೆ ಮೈಸೂರಲ್ಲಿ ಕಂಬಳ ಬೇಡ ಅಂತ. ದಸರಾ ಸಮಯದಲ್ಲಿ ಕಂಬಳ ಯಾಕೆ ಬೇಕು? ಮೈಸೂರು ಅಂದ್ರೆ ದಸರಾಕ್ ಫೇಮಸ್. ಕಂಬಳ ಅಂತ ಬಂದ್ರೆ ಅದು ಕರಾವಳಿ ನೆನಪಾಗುತ್ತೆ. ಬಟ್ ಅಲ್ಲಿ ಸಂಸ್ಕೃತಿ ತಂದು ಇಲ್ಲ ಆಚರಣೆ ಮಾಡ್ಬೇಕು ಅನ್ನೋದು ಏನಿದೆ? ಎರಡೂ ಸಂಸ್ಕೃತಿಗಳು ಬೇರೆ ಬೇರೆ. ಪ್ರದರ್ಶನಕ್ಕೋಸ್ಕರ ಕಂಬಳ ಮಾಡೋದು ಕೊಟ್ಟಿದ್ದಾರೆ. ದಸರಾದಲ್ಲಿ ಕಂಬಳ ಆಯೋಜನೆ ಅನಾವಶ್ಯಕ ಬೆಳವಣಿಗೆ. ಕಂಬಳ ಆಯೋಜನೆ ರದ್ದು ಮಾಡಿದ್ರೆ ಒಳ್ಳೆಯದು. ಕರಾವಳಿಯಲ್ಲಿ ಬೇಕಾದ್ರೆ ದೊಡ್ಡದಾಗಿ ಮಾಡ್ಲಿ. ಕರಾವಳಿಯಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿದ್ರೆ ನಾವು ಕೂಡ ಕೈ ಜೋಡಿಸ್ತೀವಿ. ಈ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಇನ್ನೂ ನಿರ್ಧಾರ ಮಾಡಿಲ್ಲ ಅಂತ ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಮೈಸೂರು ದಸರಾದಲ್ಲಿ ಕಂಬಳ ನಡೆಯುತ್ತಾ ನಡೆಯಲ್ವಾ? ಆ ಪ್ರಶ್ನೆನೇ ಇದೆ ಈಗ. ಕರಾವಳಿ ಅಂದ್ರೆ ಕಂಬಳ, ಮೈಸೂರು ಅಂದ್ರೆ ದಸರಾ. ಹಂಗೆ ಇದ್ರೆ ಚಂದ. ಯಾವ್ಯಾವಾಗ ಏನೇನಾಗಬೇಕು, ಎಲ್ಲೆಲ್ಲಿ ಏನೇನಾಗಬೇಕು ಅದನ್ನ ಅದ್ದೂರಿಯಾಗಿ ಮಾಡಿ. ಬಟ್ ಆ ಸಂಸ್ಕೃತಿಯನ್ನ ಇಲ್ಲಿ ತಂದು ಮಾಡಬೇಕು ಅನ್ನೋದೇನಿದೆ? ಪ್ರದರ್ಶನಕ್ಕೋಸ್ಕರ ಮಾಡೋದು ಸರಿಯಲ್ಲ ಅಂತ ಯದುವೀರ್ ಒಡೆಯರ್ ಹೇಳಿದ್ದಾರೆ. ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆಗೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಸಹಜವಾಗಿ ಯಾರನ್ನ ಕೇಳಿದ್ರು ಕೂಡ ಅದನ್ನೇ ಹೇಳೋದು. ಮೈಸೂರು ಅಂದ್ರೆ ಏನಪ್ಪಾ, ದಸರಾ ಅಂತಾರೆ. ಕಂಬಳ ಎಲ್ಲಿ ಅಂತ ಅಂದ್ರೆ ಕರಾವಳಿಲಿ ಅಂತಾರೆ. ಬಟ್ ಕರಾವಳಿಯಲ್ಲಿರುವಂತ ಆ ಒಂದು ಸಾಂಸ್ಕೃತಿಕ ಆಚರಣೆಯನ್ನ ಇಲ್ಲಿಗೆ ತಂದು ಮಾಡುವಂತ ಅವಶ್ಯಕತೆ ಏನಿದೆ? ಕಂಬಳ ನಡೆಯುವಾಗ ಕಂಬಳ ಅದ್ದೂರಿ ಮಾಡಿ, ದಸರಾ ನಡೆಯುವಾಗ ದಸರಾ ಮಾಡಿ. ಅಲ್ಲಿದು ಇಲ್ಲಿದು ಮಿಕ್ಸ್ ಮಾಡೋದು ಬೇಡ ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಮೈಸೂರು ಅಂದ್ರೇನೆ ದಸರಾ. ದಸರಾದಲ್ಲಿ ಕಂಬಳ ತರಬೇಕು ಅಂತೇಳಿ ಸರ್ಕಾರ ಯಾಕೆ ಪ್ರಯತ್ನಿಸ್ತಾ ಇದೆ? ಯದುವೀರ್ ಒಡೆಯರ್ ಏನ್ ಹೇಳಿದ್ದಾರೆ? ಏನ್ ಅವರು ವಿರೋಧ ವ್ಯಕ್ತಪಡಿಸ್ತಿರೋದು? ಸೌಖ್ಯ, ಮೈಸೂರಿನ ರಾಜಮನೆತನ ಮೊದಲಿಂದಲೂ ಕೂಡ ಕಂಬಳಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ. ಮೈಸೂರು ದಸರಾದಲ್ಲಿ ಕಂಬಳವನ್ನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಯದುವೀರ್ ಎತ್ತಿರುವಂತಹ ಪ್ರಶ್ನೆ. ನಿನ್ನೆ ಬೆಂಗಳೂರಿನ ಹೈಪವರ್ ಕಮಿಟಿಯಲ್ಲೂ ಕೂಡ ಈ ಬಗ್ಗೆ ಯದುವೀರ್ ಒಡೆಯರ್ ಅವರು ತಮ್ಮ ಆಕ್ಷೇಪವನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ. ಕಂಬಳ ವಿಚಾರದಲ್ಲಿ ಅಶೋಕ್ ರೈ ನನಗೆ ಯಾವ ವಿವರಣೆಯನ್ನ ಕೂಡ ನನಗೆ ಕೊಟ್ಟಿಲ್ಲ. ಕಂಬಳದ ಬಗ್ಗೆ ನನಗೆ ಯಾವುದೇ ರೀತಿಯಾದಂತಹ ಆಸಕ್ತಿಯು ಕೂಡ ಮೈಸೂರು ಭಾಗದಲ್ಲಿ ಕಂಬಳ ಮಾಡೋದ್ರ ದಸರಾದಲ್ಲಿ ಆಸಕ್ತಿಯು ಕೂಡ ಇಲ್ಲ. ಕಂಬಳ ಕೂಡ ಒಂದು ಐತಿಹಾಸಿಕ ಕ್ರೀಡೆ. ಅದು ಉತ್ತರ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗದಲ್ಲಿ ಮಾಡುವಂತದ್ದು. ಅದನ್ನ ಅಲ್ಲಿಯೇ ಮಾಡಲಿ, ಆದ್ರೆ ನಮ್ಮ ದಸರಾವನ್ನು ಕೂಡ ಅಲ್ಲಿ ತೆಗೆದುಕೊಂಡು ಹೋಗಿ ಮಾಡೋದಿಕ್ಕೆ ಆಗತ್ತಾ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ದಸರಾ ಸಂಸ್ಕೃತಿಯ ಹಿನ್ನೆಲೆ ಬೇರೆ, ಕಂಬಳವೇ ಬೇರೆ. ಎಲ್ಲದರನ್ನು ನೀವು ದಸರಾದಕ್ಕೆ ಕಂಬಳವನ್ನ ಜೋಡಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆಯನ್ನ ಕೂಡ ಯದುವೀರ್ ಒಡೆಯರು ಮೈಸೂರಿನಲ್ಲಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಹೈಪವರ್ ಕಮಿಟಿಯಲ್ಲೂ ಕೂಡ ಈ ಬಗ್ಗೆ ಸ್ಪಷ್ಟೀಕರಣವನ್ನ ಕೊಟ್ಟಿದ್ರು. ಇದರ ನಡುವೆ ಇದೀಗ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಗಿರ್ಬೋದು, ಜೊತೆಗೆ ಶಾಸಕ ಶ್ರೀವತ್ಸ ಆಗಿರ್ಬೋದು, ಜೊತೆಗೆ ಬಿಜೆಪಿಯ ನಾಯಕರೆಲ್ಲರೂ ಕೂಡ ಹೇಳ್ತಾ ಇರೋದು ಒಂದೇ, ಕಂಬಳ ಮೈಸೂರಿನಲ್ಲಿ ಬೇಡ ಅನ್ನೋ ಒಂದು ಹೇಳಿಕೆ. ಹೀಗಾಗಿ ಮೈಸೂರಿನ ದಸರಾದಲ್ಲಿ ನಡೆಯುವಂತ ಈ ಒಂದು ಕಂಬಳ ಮೈಸೂರಿನ ರಾಜವಂಶಸ್ಥರ ಆಕ್ಷೇಪವನ್ನು ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ, ಜೊತೆಗೆ ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಕೂಡ ಈ ಆಕ್ಷೇಪಗಳು ಮತ್ತೆ ಟೀಕೆ ಮತ್ತೆ ವಿರೋಧ ವ್ಯಕ್ತವಾಗ್ತಿರುವಂತಹ ಕಾರಣ ಸರ್ಕಾರಕ್ಕೆ ಈ ಬಗ್ಗೆ ಮನದಟ್ಟನ್ನ ಮಾಡಿಕೊಟ್ಟಿದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರ ಆಸಕ್ತಿಯಿಂದಲೇ ಈ ಒಂದು ಕಂಬಳ ನಡೀತಾ ಇದೆ ಅನ್ನೋದು ಮತ್ತೊಂದು ಕಡೆ ಕೇಳಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು
ಅಶೋಕ್ ರೈ ಅವರಿಗೆ ಕಂಬಳವನ್ನ ಮಾಡುವ ವಿಚಾರವನ್ನ ಪ್ರಸ್ತಾಪವನ್ನ ಮುಂದಿಟ್ಟು ನೀವು ಪರಿಶೀಲನೆಯನ್ನ ಮಾಡಿ ನನಗೆ ವರದಿಯನ್ನ ಕೊಡಿ ಅಂತ ಹೇಳಿರುವ ಕಾರಣಕ್ಕಾಗಿ ಅಶೋಕ್ ರೈ ಅವರು ಮೈಸೂರಿನಲ್ಲಿ ಪರಿಶೀಲನೆಯನ್ನ ಮಾಡಿದ್ರು. ಆದ್ರೆ ಜಾಗದ ವಿವಾದ ಕೂಡ ಈಗ ಮೈಸೂರಿನ ಈ ಸಾತ್ಗಳ್ಳಿ 24 ಎಕರೆ ಜಾಗದಲ್ಲಿ ಏನೋ ಗುರ್ತು ಮಾಡಲಾಗಿದೆ, ಅಲ್ಲಿ ಪರಿಸರ ನಾಶ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಪರಿಸರವಾದಿಗಳು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಏನು ರಾಜವಂಶಸ್ಥರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಚೆಂಡೂರು ಸರ್ಕಾರದ ಅಂಗಳದ ಮುಂದಿದೆ. ಹೀಗಾಗಿ ಯಾವ ರೀತಿ ಈ ಒಂದು ಕಂಬಳದ ವಿಚಾರವನ್ನ ಸರ್ಕಾರ ಸಾಗಾಕತ್ತೆ ಕಾದ್ ನೋಡ್ಬೇಕಾಗಿದೆ. ಸೌಖ್ಯ. ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗೆ. ಯದುವೀರ್ ಮಾತಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರ ಸಹಮತ ಇದೆ. ಕಂಬಳ ಬೇಡ ಎಂದಿರುವ ಯದುವೀರ್ ಒಡೆಯರ್ ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆ ಸರಿಯಲ್ಲ ಅಂತಿದ್ದಾರೆ. ಅವರ ಮಾತಿಗೆ ವಿಜೇಂದ್ರ ಅವರ ಸಾಥ್ ಕೂಡ ಇದೆ, ಅವರ ಸಹಮತ ಕೂಡ ಇದೆ. ನೋಡಿ, ಅವರು ಅದನ್ನೇ ಪ್ರಶ್ನೆ ಮಾಡಿದ್ದಾರೆ. ಮೈಸೂರು ದಸರಾ ತೆಗೆದುಕೊಂಡು ಹೋಗಿ ಗುಲ್ಬರ್ಗಾದಲ್ಲಿ ನಾವು ಮಾಡ್ತೀವಿ ಅಂದ್ರೆ ಹೆಂಗಿರುತ್ತೆ? ಅದೇ ರೀತಿ ಕರಾವಳಿ ಕಂಬಳ ತಗೊಂಡು ಬಂದು ಮೈಸೂರಲ್ಲಿ ಯಾಕೆ ಮಾಡೋದು? ಕಂಬಳಕ್ಕೆ ನಮ್ಮ ವಿರೋಧ ಇಲ್ಲ, ಆದ್ರೆ ಮೈಸೂರಲ್ಲಿ ಮಾಡೋದು ಬೇಡ. ಮೈಸೂರು ದಸರಾ ವಿಚಾರದಲ್ಲಿ ಸರ್ಕಾರ ಪ್ರತಿಷ್ಠೆ ತೋರೋದು ಬೇಡ. ಸಿಎಂ ಡಿಕೆ ಶಿವಕುಮಾರ್ ಬಂಡತನ ಬಿಟ್ಟು ಜನರ ಮಾತಿಗೆ ಮನ್ನಣೆ ಕೊಡ್ಲಿ. ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಒಟ್ಟಲ್ಲಿ ಪ್ರತಿ ಬಾರಿ ದಸರಾ ಬಂದಾಗೆಲ್ಲ ಏನಾದ್ರೂ ಒಂದು ಕಿರಿಕು ಖ್ಯಾತೆ ಇದ್ದೇ ಇರುತ್ತೆ. ಅದರದೇ ಆದಂತ ಒಂದು ವೈಶಿಷ್ಟ್ಯತೆ ಇದೆ, ಒಂದು ಪರಂಪರೆ ಇದೆ. ಯಾವುದೇ ಸರ್ಕಾರಗಳು ಬಂದರೂ ಸಹ ಪರಂಪರೆಯನ್ನ ವೈಶಿಷ್ಟ್ಯತೆಯನ್ನ ಉಳಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗ್ಬೇಕಾಗ್ತದೆ. ಈಗಾಗಲೇ ಸಂಸದರು ಆಗಿರುವಂತಹ ಯದುವೀರ್ ಒಡೆಯರ್ ಅವರು ಕೂಡ ಇದ್ರ ಬಗ್ಗೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡುವಂಥದ್ದು, ನೋಡಿ, ಕಂಬಳ ಅದರದ್ದೇ ಆದಂಥ ವೈಶಿಷ್ಟ್ಯತೆ ಇದೆ. ನೀವು ಮೈಸೂರು ದಸರಾ ಅಂತ ತೆಗೆದುಕೊಂಡೋಗಿ ಗುಲ್ಬರ್ಗದಲ್ಲಿ ಮಾಡ್ತೀವಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಕಂಬಳಕ್ಕೂ ಕೂಡ ಅನುದಾನವನ್ನು ಕೊಟ್ಟಿದ್ದರು. ನಾನು ಇಷ್ಟೇ ಹೇಳುವಂಥದ್ದು, ಮೈಸೂರು ದಸರಾ ಅದರ ಏನು ವೈಶಿಷ್ಟ್ಯತೆ ಇದೆ, ಪಾವಿತ್ರ್ಯತೆ ಇದೆ, ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾಗ್ತದೆ. ಈ ರೀತಿ ಚರ್ಚೆ ಮಾಡ್ದೇನೆ ಈ ರೀತಿ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಪ್ರತಿಷ್ಠೆಯಾಗಿ ತಗೋಬಾರ್ದು. ರಾಜ್ಯದ ಮುಖ್ಯಮಂತ್ರಿ ನಾನು ವಿನಂತಿ ಮಾಡ್ತಾ ಇದ್ದೇನೆ, ನಾನು ಮತ್ತೆ ಹೇಳುವಂಥದ್ದು ಅದೇನೆ. ಈ ದಸರಾ ವೈಭವ ಏನಿದೆ, ವೈಶಿಷ್ಟ್ಯತೆ ಏನಿದೆ, ಅದರ ಪಾವಿತ್ರ್ಯತೆಯೂ ಕೂಡ ಹಾಳಾಗಬಾರ್ದು. ಈ ಕಂಬಳ ತೆಗೆದುಕೊಂಡೋಗಿ ಕಂಬಳ ದಕ್ಷಿಣ ಕನ್ನಡದಲ್ಲೇ ರಾಜ್ಯ ಸರ್ಕಾರವೇ ಮುತುವರ್ಜಿ ವಹಿಸಿ ಇನ್ನೂ ಯಶಸ್ವಿಯಾಗಿ ಮಾಡಲಿ, ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಮೈಸೂರಿನ ದಸರಾ